ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ನಾನು ಆರಾಮ್. ಅರೆ ಇದೇನಿದು, ಪ್ರಾರಂಭದಲ್ಲೇ ಸಮೃದ್ಧವಾದ ಹಚ್ಚ ಹಸಿರಿನ ಪರಿಸರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಂದ್ಕೊಂಡ್ರಾ? ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಇಂಥ ಹಚ್ಚ ಹಸಿರಿನ ಹಾಸಿಗೆಯಂತಿರುವ ನಮ್ಮ ಶರಾವತಿ ಕಣಿವೆ ತಪ್ಪಲನ್ನು ಹಾಳು ಮಾಡಬೇಕು ಅಂತ ಒಂದು ಕಾಮಗಾರಿ ಬರ್ತಾ ಇದೆ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಿಮಗೆ ಕೊಡೋಣ ಅಂತ. ಅದು ಯಾವ ಕಾಮಗಾರಿ ಅಂತೀರಾ? ಅದೇ ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಪವರ್ ಸಿಸ್ಟಮ್. ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿರ್ತೀರ. ನಾನು ಸ್ವಲ್ಪ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಪವರ್ ಸಿಸ್ಟಮ್ ಅಂದರೆ ಪಂಪ್ ಮಾಡಲ್ಪಟ್ಟ ಜಲ ಸಂಗ್ರಹ ವಿದ್ಯುತ್ ವ್ಯವಸ್ಥೆ. ಈ ಕಾಮಗಾರಿಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಸರ್ಕಾರ ನಿರ್ಣಯ ಮಾಡಿದೆ. ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಪವರ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ವ್ಯವಸ್ಥೆಗೆ ಪ್ರಮುಖವಾಗಿ 2 ಜಲಾಶಯ ಬೇಕಾಗಿರುತ್ತೆ. ಒಂದು ಮೇಲ್ಭಾಗದ ಜಲಾಶಯ, ಅಂದರೆ ಇದು ಎತ್ತರ ಪ್ರದೇಶದಲ್ಲಿರುತ್ತೆ. ಎರಡನೇದಾಗಿ ಕೆಳಭಾಗದ ಜಲಾಶಯ, ಅಂದರೆ ಇದು ಸ್ವಲ್ಪ ಕೆಳಮಟ್ಟದ ಪ್ರದೇಶದಲ್ಲಿ ನೀರನ್ನು ಸಂಗ್ರಹ ಮಾಡಿರ್ತಾರೆ. ಈ 2 ಜಲಾಶಯಗಳನ್ನ ಒಂದು ಪೈಪ್ಲೈನ್ ಮೂಲಕ ಕನೆಕ್ಟ್ ಮಾಡಲಾಗುತ್ತೆ. ಅದರ ಮಧ್ಯದಲ್ಲಿ ಟರ್ಬೈನ್ ಮತ್ತು ಪಂಪ್ಗಳನ್ನು ಹೊಂದಿರುವಂತಹ ವಿದ್ಯುತ್ ಘಟಕ ಇರುತ್ತೆ. ಇದರಲ್ಲಿ 2 ಹಂತಗಳಿವೆ. ಮೊದಲನೇ ಹಂತವಾಗಿ ಶಕ್ತಿ ಸಂಗ್ರಹಣೆ ಹಂತ, ಅಂದರೆ ರಾತ್ರಿ ಸಮಯದಲ್ಲಿ ಅಥವಾ ಸೌರಶಕ್ತಿ ಮತ್ತು ಗಾಳಿ ಶಕ್ತಿ ಘಟಕಗಳಿಂದ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾದಾಗ ಆ ಶಕ್ತಿಯನ್ನು ಬಳಸಿಕೊಂಡು ಕೆಳಭಾಗದ ಜಲಾಶಯದಿಂದ ನೀರನ್ನು ಮೇಲ್ಭಾಗದ ಜಲಾಶಯಕ್ಕೆ ಪಂಪ್ ಮಾಡ್ತಾರೆ. ಈ ಹಂತದಲ್ಲಿ ವಿದ್ಯುತ್ ಶಕ್ತಿಯು ನೀರಿನ ಸ್ಥಿರ ಶಕ್ತಿಯಾಗಿ ಸಂಗ್ರಹವಾಗಿರುತ್ತೆ. ಎರಡನೇ ಹಂತ ಅಂದರೆ ವಿದ್ಯುತ್ ಉತ್ಪಾದನೆ ಹಂತ. ಬೆಳಗ್ಗೆ ಮತ್ತು ಸಂಜೆ ವಿದ್ಯುತ್ ಬೇಡಿಕೆ ಹೆಚ್ಚಾದಾಗ ಮೇಲ್ಭಾಗದ ಜಲಾಶಯದಲ್ಲಿ ಸಂಗ್ರಹವಾದ ನೀರನ್ನು ಪೈಪ್ಗಳ ಮೂಲಕ ಕೆಳಭಾಗದ ಜಲಾಶಯಕ್ಕೆ ಬಿಡಲಾಗುತ್ತೆ. ಟರ್ಬೈನ್ಗಳನ್ನು ತಿರುಗಿಸಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಮತ್ತು ಆ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸಲಾಗುತ್ತೆ. ಸೊ ಈ ವ್ಯವಸ್ಥೆಯನ್ನು ಪಂಪ್ ಸ್ಟೋರೇಜ್ ಹೈಡ್ರೋ ಪವರ್ ಸಿಸ್ಟಮ್ ಅಂತ ಹೇಳ್ತಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಈಗಾಗಲೇ ಇರುವಂತಹ ತಳಕಳಲೆ ಜಲಾಶಯವನ್ನು ಮೇಲ್ಭಾಗದ ಜಲಾಶಯ ಮತ್ತು ಗೇರ್ಸೊಪ್ಪ ಜಲಾಶಯವನ್ನು ಕೆಳಭಾಗದ ಜಲಾಶಯ ಅಂತ ಗುರುತಿಸಲಾಗಿದೆ. ಇಂತಹ ಯೋಜನೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗುತ್ತೆ, ಅದರ ದುಷ್ಪರಿಣಾಮ ಏನು, ಇದರಿಂದ ಏನಾಗ್ಬೋದು ಅಂತ ನೋಡೋಣ ಬನ್ನಿ. ಶರಾವತಿ ಪಂಪ್ ಸ್ಟೋರೇಜ್ ಹೈಡ್ರೋ ಪವರ್ ಸಿಸ್ಟಮ್ ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 12ರಿಂದ 15,000 ಮರಗಳ ಮಾರಣಹೋಮ ಆಗಲಿಕ್ಕಿದೆ. ಅದಲ್ಲದೆ ಇಲ್ಲಿರುವ ಅಪರೂಪದಲ್ಲಿ ಅಪರೂಪವಾದ ಅಳಿವಿನಂಚಿನಲ್ಲಿರುವ ಸಿಂಗಳಿಕ ಅಂದರೆ ಲೇನ್ ಟೈಲ್ ಮಕಾಕ್ ಸೇರಿದಂತೆ ಹಲವು ಪ್ರಾಣಿ ಪಕ್ಷಿ ಔಷಧಿ ಗಿಡಮೂಲಿಕೆಗಳು ನಮ್ಮಿಂದ ಕಣ್ಮರೆಯಾಗಲಿಕ್ಕಿದೆ. ಇಷ್ಟೇನಾ ತೊಂದರೆ? ಇಲ್ಲ, ಇನ್ನೂ ತುಂಬ ಇದೆ. ಈ ಯೋಜನೆಗೆ ಸುಮಾರು 14 ಕಿಲೋಮೀಟರ್ ಸುರಂಗ ಕೊರೆಯುವ ಅವಶ್ಯಕತೆ ಇದೆ. ಅದಕ್ಕೆ ಕ್ವಿಂಟಾಲ್ ಗಟ್ಟಲೆ ಸ್ಫೋಟಕವನ್ನು ಬಳಸ್ತಾರೆ. ಇದರಿಂದ ಹೆಚ್ಚಿನ ಮಟ್ಟದ ಭೂಕುಸಿತ ಆಗ್ಬೋದು ಅಂತ ಪರಿಸರ ವಿಜ್ಞಾನಿಗಳು ಆಗಲೇ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಸುಮಾರು 50ಕ್ಕೂ ಹೆಚ್ಚು ರೈತ ಕುಟುಂಬಗಳು ಇಲ್ಲಿಂದ ಜಾಗ ತೊರೆಯಬೇಕಾಗತ್ತೆ. ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಕೇಳ್ತೀರಾ? ಇದೆ. ಈ ಯೋಜನೆ ಕೈಬಿಟ್ಟು ಎತ್ತರದ ಜಾಗದಲ್ಲಿ ವಿಂಡ್ ಮಿಲ್ ಹಾಗೆ ಬಯಲ್ಸೀಮೆ ಪ್ರದೇಶಗಳಲ್ಲಿ ಸೋಲಾರ್ ಪ್ರಾಜೆಕ್ಟ್ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆದರೆ ಅದರಲ್ಲಿ ಕಮಿಷನ್ ಪರ್ಸೆಂಟೇಜ್ ಕಡಿಮೆ ಇದೆಯೋ ಏನೋ ಗೊತ್ತಿಲ್ಲ. ಕಮಿಷನ್ ಪರ್ಸೆಂಟೇಜ್ ಅಂದರೆ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಕಡೆಯದಾಗಿ ಹೇಳೋದೇನೆಂದರೆ, ಈಗಲೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಪಬ್ಲಿಕ್ ಹಿಯರಿಂಗ್ಗಳು ನಡೀತಾ ಇವೆ. ಆದರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಡುವಂತಹ ಪರಿಸ್ಥಿತಿ ಕೂಡ ಬರಬಹುದು. ಕಾನೂನಾತ್ಮಕವಾಗಿ ಒಂದು ವಿಷಯ ಹೇಳಬೇಕಂದ್ರೆ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಇದು ಜಾರಿಗೆ ಬಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಮತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಂತಹ ಪ್ರಮುಖ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಾಗತ್ತೆ. ಕೊನೆಯದಾಗಿ ಈ ಯೋಜನೆಯನ್ನು ತಡೆ ಹಿಡಿಬೇಕಂದ್ರೆ ಸಂಪೂರ್ಣ ಉತ್ತರ ಕನ್ನಡದ ಜನತೆ ಒಂದಾಗಿರಬೇಕು ಹಾಗೂ ಎಲ್ಲ ಕರ್ನಾಟಕದ ಜನತೆ ಬೆಂಬಲವನ್ನು ಸೂಚಿಸಬೇಕು. ನಾವೆಲ್ಲ ಸೇರಿ ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸೋಣ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.